रत्नगर्भो गणपतिं समाश्रयामि सततम् रत्नवचनगीयमाल निजचरित्रवैभवम् तुमयेष शेखरं प्रणवमयस्वरूपिणो शिवसुतं मे भवनमखिलभुवनमङ्गलप्रदम् ಮತ್ತು ಶರಣ್ಯ ಅವರಿಗೆ ಸಂಘದ ಪರವಾಗಿ ನಿಮ್ಮೆಲ್ಲರ ಪರವಾಗಿ ವೈಯಕ್ತಿಕವಾಗಿ ಧನ್ಯವಾದಗಳು. ಆ ಭಗವಂತನ ನುಡಿಯನ್ನು ನುಡಿಸಿ ಈ ಕಾರ್ಯಕ್ರಮಕ್ಕೆ ಯಶಸ್ಸನ್ನು ಕೋರಿದ್ದಾರೆ. ಮತ್ತೊಮ್ಮೆ ಅವರಿಗೆ ಚಪ್ಪಾಳೆ ತಟ್ಟುವುದರ ಮೂಲಕ ನಮ್ಮ ಧನ್ಯವಾದವನ್ನು ಅರ್ಪಿಸೋಣ. ಆಗಲೇ ನಾವು 30 ನಿಮಿಷ ಹಿಂದಿದ್ದೀವಿ, ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ. ವ್ಯಾವಹಾರಿಕವಾಗಿ ಒಂದು ಸ್ವಾಗತನ ಹೇಳ್ಬಿಟ್ಟು ಕಾರ್ಯಕ್ರಮಕ್ಕೆ ಸೀದಾ ನಮ್ಮ ಬರ್ತ್ಡೇಗೆ ಬಂದ್ಬಿಡ್ತೀವಿ. ನಮ್ಮ ಈ ತಿಂಗಳ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮದ ಬಗ್ಗೆ ಆಗಲೇ ನಮ್ಮ ಕಾರ್ಯದರ್ಶಿಗಳಾದ ಶಂಭುಲಿಂಗೇಗೌಡರು ಹೇಳಿದ್ದಾರೆ. ಅದ್ರ ಬಗ್ಗೆ ನಾನೇನು ಮತ್ತೇನು ಹೇಳೋದಿಲ್ಲ. ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕಲಾಭೂಮಿ ಸಂಘದ ಸತೀಶ್ ಮತ್ತು ಅವರ ತಂಡದವರಿಗೆ ಸಂಘದ ಪರವಾಗಿ ನಿಮ್ಮೆಲ್ಲರ ಪರವಾಗಿ ನಾನು ಸ್ವಾಗತ ಕೋರ್ತಾ ಇದ್ದೀನಿ. ಅವರು 2 ತಿಂಗಳಿಂದ ಒಂದು ಕಾರ್ಯಕ್ರಮ ಇಲ್ಲಿ ನಡೆಸಿಕೊಟ್ರು. ಆ್ಯಕ್ಚುಲಿ ಅವರು ನಮಗೆ ತುರಾತುರಿನಲ್ಲಿ ಫೆಬ್ರವರಿನಲ್ಲಿ ಆ ಕಾರ್ಯಕ್ರಮ ನಡೆಸಿದ್ವು. ಅವರು ಏಪ್ರಿಲ್ನಲ್ಲೇ ರಾಜ್ಕುಮಾರ್ ಬರ್ತ್ಡೇಗೆ ನಡೆಸಬೇಕು ಅಂತ ಹೇಳಿದ್ರು. ಅವಾಗ ಇಲ್ಲ, ನನಗೆ ಅವಾಗ ಮಾಡಬೇಕು ಅಂದಾಗ ನೀವು ಫೆಬ್ರವರಿಗೆ ಅವಕಾಶ ಕೊಡದಿದ್ರೆ ರಾಜ್ಕುಮಾರ್ ಬರ್ತ್ಡೇ ಕಾರ್ಯಕ್ರಮ ಮಾಡೋದಿಲ್ಲ ಅಂತ ಹೇಳಿ ನನಗೆ ಒಂದು ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಸಿಗಾಕ್ಸ್ಬಿಟ್ಟು ನಮಗೂ ಮಾಡಿಸ್ಬೇಕು ಅಂತ ಒಂದು ಆಸೆ ಇತ್ತು. ಒಂದು ಒಳ್ಳೆ ಕಾರ್ಯಕ್ರಮ ಮಾಡಿಸೋಣ ಅಂತೇಳಿ. ಸೊ ಇವತ್ತು ಅವರಿಗೆ 2 ತಿಂಗಳಲ್ಲಿ ಮತ್ತೆ 2ನೇ ಕಾರ್ಯಕ್ರಮ ನಡೀತಾ ಇದೆ. ಒಂದು ಒಳ್ಳೆ ಕಾರ್ಯಕ್ರಮ ನಡೀತಿದ್ದಾರೆ. ಒಂದು ಕಾರ್ಯಕ್ರಮ ನಡೆಸಬೇಕು ಅಂತ ಹೇಳಿ ಅವ್ರನ್ನ ಕೇಳ್ಕೊಂಡಾಗ ಹೃತ್ಪೂರ್ವಕವಾಗಿ ಅವರು ಒಪ್ಕೊಂಡ್ರು. ಈ ಒಂದು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಪರವಾಗಿ ಮತ್ತೆ ಅವರಿಗೆ ಸ್ವಾಗತ ಕೊಡ್ತಾ ಇದ್ದೀನಿ. ಮತ್ತು ಏಪ್ರಿಲ್ ತಿಂಗಳಿನಲ್ಲಿ ಜನ್ಮ ತಳೆದಂಥ ನಮ್ಮ ಸ್ನೇಹಿತ ಸದಸ್ಯರುಗಳು, ಹಿರಿಯ ನಾಗರಿಕದ ಸದಸ್ಯರುಗಳು, ಅಕ್ಕಂದರು, ಅಣ್ಣಂದರು ಸುಮಾರು 145 ಜನ ಇದ್ದಾರೆ ಈ ತಿಂಗಳಿನಲ್ಲಿ ಜನ್ಮ ತಳೆದಂಥವರು. ವಿಶೇಷವಾಗಿ 24ನೇ ತಾರೀಕು ರಾಜ್ಕುಮಾರ ಜನ್ಮದಿನದನೇ ಹುಟ್ಟಿದಂಥ 9 ಜನ ಸದಸ್ಯರು ಈ ಒಂದು ಗುಂಪಿನಲ್ಲಿ ಇವತ್ತಿದ್ದಾರೆ. ಅವರಿಗೆ ಮತ್ತೊಮ್ಮೆ ನಾನು ಧನ್ಯವಾದ ಹೇಳ್ತಾ, ಅವರಿಗೆ ಇವತ್ತು ಯಾರು ಹುಟ್ಟುಹಬ್ಬ ಆಚರಿಸ್ಕೊತಿದ್ದಾರೋ ಎಲ್ಲ ಸ್ನೇಹಿತರಿಗೂ ಕೂಡ ನಾನು ಶುಭಾಶಯ ಕೊಡ್ತಾ ಅವರಿಗೆ ಸ್ವಾಗತ ಕೊಡ್ತಾ ಇದ್ದೀನಿ. ಅವರ ಒಂದು ಹುಟ್ಟುಹಬ್ಬಕ್ಕೆ ಬಂದಿರತಕ್ಕಂಥ ಅವರ ಬಂಧು ಮಿತ್ರರು ಹಾಗೂ ಅವರ ಸ್ನೇಹಿತರು ಎಲ್ಲರಿಗೂ ಕೂಡ ಸಂಘದ ಪರವಾಗಿ ಸ್ವಾಗತ ಕೋರ್ತಾ ಇದ್ದೀನಿ. ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸಂಘದ ಎಲ್ಲ ಪದಾಧಿಕಾರಿಗಳು, ಸದಸ್ಯರು ಹಾಗೂ ಇಲ್ಲ ನಮ್ಮ ಒಂದು ಕರೆಗೆ ಹೋಗಟ್ಟು ಬಂದಿರತಕ್ಕಂಥ ನಮ್ಮ ಎಲ್ಲ ಕಲಾ ಬಂಧುಗಳಿಗೆ, ಕಲಾ ಪ್ರೇಮಿಗಳಿಗೂ ಕೂಡ ಸಂಘದ ಪರವಾಗಿ ನಾನು ಸ್ವಾಗತ ಕೊಡ್ತಾ ಇದ್ದೀನಿ. ಇದಾದ ನಂತರ ಸೀದಾ ಈಗ ಹುಟ್ಟುಹಬ್ಬದ ಒಂದು ಆಚರಣೆ ನಡೆಯುತ್ತೆ. ಈ ತಿಂಗಳಲ್ಲಿ ಯಾರ್ಯಾರು ಜನ್ಮ ತಳೆದಿದ್ದೀರಾ ಅವ್ರು ಯಾರ್ಯಾರು ಬಂದಿದ್ದಾರೆ ದಯವಿಟ್ಟು ವೇದಿಕೆ ಹತ್ರ ಬಂದರೆ ಕರೀತಾರೆ. ಒಂದು ಕೇಕ್ ಕಟ್ ಮಾಡಿ ಸೀದಾ ನಾವು ಇವತ್ತಿನ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಹೋಗೋಣ. ಇದ್ರ ಮಧ್ಯೆ ನಾನು ಒಂದೇ ಒಂದು ಪ್ರಕಟಣೆ ಹೇಳ್ತೀನಿ. ನಾಳೆ ಇಲ್ಲೇ ನಮ್ಮ RBI ಗ್ರೌಂಡ್ಸ್ನಲ್ಲಿ ಮಹಾಚಂಡಿಕಾ ಹೋಮ ನಡೀತಾ ಇದೆ. ಸೊ ಅದರಲ್ಲಿ ಬೆಳಗ್ಗೆ 8 ಗಂಟೆಗೆ ಪೂಜೆ ಶುರುವಾಗುತ್ತೆ. 12 ಗಂಟೆಗೆ ಇದು ಸಮರ್ಪಣೆ ಆಗುತ್ತೆ. 12 ಕಾಲಿಗೆ ಆಶೀರ್ವಚನ, ಮತ್ತೆ ಸಭಾ ಕಾರ್ಯಕ್ರಮ 1:15, 12 ಕಾಲಿಗೆ ಪ್ರಸಾದ, 1:30ಗೆ ಊಟ ಎಲ್ಲ ಇರುತ್ತೆ. ಈ ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲ ಭಾಗವಹಿಸಿ ಆ ಒಂದು ದೇವಿಯ ಕೃಪೆಗೆ ಪಾತ್ರರಾಗಬೇಕು ಅಂತ ಹೇಳಿ ನಾನು ಆ ಚಂಡಿಕಾ ಹೋಮ ಸಮಿತಿ ಪರವಾಗಿ ಮತ್ತೊಮ್ಮೆ ಕೇಳ್ಕೊತಾ ಇದ್ದೀನಿ. ಈಗ ಈ ಮತ್ತೊಮ್ಮೆ ಎಲ್ರಿಗೂ ನಾನು ಸ್ವಾಗತ ಕೋರ್ತಾ ಈ ಒಂದು ಕಾರ್ಯಕ್ರಮ ಕೊನೆವರೆಗೂ ಇದ್ದು ಈ ಒಂದು ಕಲಾ ಪ್ರೇಮಿಗಳಿಗೂ ಒಂದು ನಾನು ಧನ್ಯವಾದ ಹೇಳ್ತಾ, ಈ ಕಲಾವಿದರಿಗೂ ಕೂಡ ನೀವು ಕೊನೆವರೆಗೂ ಇದ್ದು ಅವರ ಒಂದು ಸಂಗೀತನ ಆಸ್ವಾದಿಸಿ ಅವ್ರಿಗೆ ಆಶೀರ್ವಾದ ಕೊಡಬೇಕು ಅಂತ ಹೇಳಿ ನಾನು ಕೇಳ್ತಿದ್ದೀನಿ. ಈಗ ಹುಟ್ಟುಹಬ್ಬ ಆಚರಿಸ್ಕೊಳ್ತೇವೆ. ಈ ತಿಂಗಳಲ್ಲಿ ಜನ್ಮ ತಳೆದಿರ್ತಕ್ಕಂಥ ನಮ್ಮ ಎಲ್ಲ ಸ್ನೇಹಿತರು ವೇದಿಕೆ ಹತ್ರ ಬಂದರೆ ಒಂದು ಸಾಮೂಹಿಕವಾಗಿ ಒಂದು ಕೇಕ್ ಕಟ್ ಮಾಡಿಬಿಟ್ಟು ಒಂದು ಹುಟ್ಟುಹಬ್ಬ ಆಚರಿಸಿ ನಾವು ಮುಂದಿನ ಕಾರ್ಯಕ್ರಮಕ್ಕೆ ಹೋಗ್ಬೋದು ಅಂತೇಳಿ ಮತ್ತೊಮ್ಮೆ ಎಲ್ರಿಗೂ ಸ್ವಾಗತ ಕೊಡ್ತಾ ಈ ಕಾರ್ಯಕ್ರಮಕ್ಕೆ ಕೊನೆಯವರೆಗೂ ಇದ್ದು ಯಶಸ್ವಿಗೊಳಿಸಬೇಕು ಅಂತ ಕೇಳ್ತೀನಿ. ಜೋರಾಗಿ ಚಪ್ಪಳ ತಗೊಳ್ಳೋ ಮೂಲಕ ಈಗ ಎಲ್ಲ ನಮ್ಮ ಸದಸ್ಯರುಗಳಿಗೆ ಶುಭಾಶಯವನ್ನು ಕೋರೋಣ.
ನಗುತ್ತಾ ನಗುತ್ತಾ ಬಾಳು ನೀನು ನೂರು ವರ್ಷ ಎಂದು ಹೀಗೆ ಇರಲಿ ಹರ್ಷ ಹರ್ಷ ಬಾಳಿನ ದೀಪ ನಿನ್ನ ನಗು ದೇವರ ರೂಪ ನೀನೆ ಮಗು ನಗುತ್ತಾ ನಗುತ್ತಾ ಬಾಳು ನೀನು ನೂರು ವರ್ಷ ಎಂದು ಹೀಗೆ ಇರಲಿ ಹರ್ಷ ಮಹಿಳೆಯರು ಅವಕಾಶ ಮಾಡ್ಕೊಡಿ ದಯವಿಟ್ಟು. ಮಹಿಳಾ ಸದಸ್ಯರು ಅವಕಾಶ ಮಾಡ್ಕೊಡೋಕೆ ವಿನಂತಿ. ಸಂತೋಷವೇ ಉಡುಗೊರೆಯೋ ಧನ್ಯವಾದಗಳು. ಎಲ್ಲ ಸದಸ್ಯರು ತಮ್ಮ ತಮ್ಮ ಕುರ್ಚಿಯಲ್ಲಿ ಆಸೀನರಾಗಬೇಕಾಗಿ ವಿನಂತಿ. ಮೆಂಬರ್ಶಿಪ್ ಕೊಟ್ಟಿರೋದು ಹೆಸರು ನಾನು ಹೇಳಿಬಿಡ್ತೀನಿ. ಮನೋಹರ್ ಎಂ. ಮನೋಹರ್ ಎಂ. ಎನಿಬಡಿ ಇಸ್ ಎಂ? ವಿಶ್ವನಾಥ್ ಜಿ. ನಾನಲ್ಲ, ಬೇರೆ. ಎಚ್ ನಾಗೇಂದ್ರಪ್ಪ. ತುರಗ ರಾಜೇಂದ್ರ ಪ್ರಸಾದ್. ತುರಗ ಪದ್ಮ. ಶ್ರೀಮತಿ ಎಂ ರಾಜಶ್ರೀ. ಶ್ರೀಮತಿ ಚಿಕ್ಕತಾಯಮ್ಮ. ಶ್ರೀಮತಿ ಚಂದ್ರಶೇಖರ ಶರ್ಮಾ. ಶ್ರೀಮತಿ ಲತಾ ರಾಜೇಂದ್ರ ಕುಮಾರ್. ಕೊಟ್ಟೂರು ಚಂದ್ರ. ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಸಂಘಕ್ಕೆ ಬೇರೆ ಯಾವುದು ಇನ್ಕಮ್ ಇಲ್ಲ. ಎಲ್ಲ ನೀವು ಕೊಡುವ ಏನು ಡೊನೇಷನ್ ಕೊಡ್ತೀರೋ ಅದರಿಂದಲೇ ಎಲ್ಲ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ ನಾವು. ಈ ಏಪ್ರಿಲ್ ತಿಂಗಳಲ್ಲಿ ಯಾರೆಲ್ಲ ನಮ್ಮ ಸಂಘಕ್ಕೆ ಸಹಾಯ ಮಾಡಿದಾರೋ ಅವ್ರ ಹೆಸರುಗಳನ್ನು ಓದ್ತೀನಿ. ದಾನಿಗಳು ಯಾರಾದರೂ ಇಲ್ಲಿದ್ದರೆ ದಯವಿಟ್ಟು ಎದ್ದು ನಿಂತ್ಕೊಳ್ಳಿ, ಎಲ್ಲರಿಗೂ ಗೊತ್ತಾಗಲಿ. KN ಜ್ಞಾನೇಂದ್ರ, ಅಣ್ಣಪ್ಪ, NS ಕೃಷ್ಣಸ್ವಾಮಿ, ಶ್ರೀಮತಿ ಸುಶೀಲಾ ಕೃಷ್ಣಸ್ವಾಮಿ, JV ಭಂಡಾರ್ಕರ್, R ರಾಮಸ್ವಾಮಿ ರೆಡ್ಡಿ, ಭೀಮಕುಮಾರ್, ಶ್ರೀಮತಿ ಜಯ. ಇಷ್ಟು ಜನ ನಮಗೆ ಈ ಏಪ್ರಿಲ್ ತಿಂಗಳಲ್ಲಿ ಡೊನೇಷನ್ಸ್ ಕೊಟ್ಟಿದ್ದಾರೆ. ಡೊನೇಷನ್ ಕೊಡೋದಿದ್ರೆ ನಮ್ದು QR ಕೋಡ್ ಕೂಡ ಇದೆ, ಇಲ್ಲಿ ಸ್ಕ್ಯಾನ್ ಮಾಡ್ಬೋದು. ರಾಜು ಅವರು ಕೂಡ ಡೊನೇಷನ್ಸ್ ಕೊಟ್ಟಿರ್ತಾರೆ ಈ ಏಪ್ರಿಲ್ ತಿಂಗಳಲ್ಲಿ. ಶುಭ ಸಂಜೆ, ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ನನ್ನ ವಾಯ್ಸ್ ಕೇಳ್ತಾ ಇದೆಯಾ? ಹಾ, ಅದು ಬಹಳ ಇಂಪಾರ್ಟೆಂಟ್ ಅಲ್ವಾ? ಓಕೆ. ಏಪ್ರಿಲ್ ತಿಂಗಳಲ್ಲಿ 24ನೇ ತಾರೀಕು ಬಂತು ಅಂದ್ರೆ ಕನ್ನಡಿಗರಿಗೆ ಒಂದು ಹಬ್ಬ, ಹೌದಾ? ಯಾಕೆ? ರಾಜ್ಕುಮಾರ್ ಅವರ ಹುಟ್ಟುಹಬ್ಬ. ಆ ಹುಟ್ಟುಹಬ್ಬ ಬರೀ 24ಕ್ಕಲ್ಲ, ಈ 25ಕ್ಕೂ ಕಂಟಿನ್ಯೂ ಆಗ್ತಾ ಇದೆ. ಅದಕ್ಕೆಲ್ಲ ನೀವೆಲ್ಲ ಸೇರಿರೋದೇ ದೊಡ್ಡ ಸಾಕ್ಷಿ. ಏನಂತೀರಾ? ನಮ್ಮ ಕಲಾಭೂಮಿ ಸಹಯೋಗದೊಂದಿಗೆ ATM ತಂಡ. ATM ಅಂದ್ರೆ ಏನು ಅಂತ ಲಾಸ್ಟ್ ಟೈಮ್ ಬಂದಾಗ ಹೇಳಿದ್ದೆ ನಾನು, ನೆನಪಿರ್ಬೋದು. ಸರ್ವ ಸಮಯದಲ್ಲೂ ಸಂಗೀತ, ಎನಿ ಟೈಮ್ ಮ್ಯೂಸಿಕ್. ನೋಡಿ, ಅವ್ರ ಹತ್ರ ಮತ್ತೆ ನಾನ್ ಕನ್ಫ್ಯೂಸ್ ಮಾಡ್ಕೊತಾ ಇದ್ದೀನಿ. ಸರ್ವ ಸಮಯ, ಆಲ್ ಟೈಮ್ ಮ್ಯೂಸಿಕ್. ಆಯ್ತಾ? ಈ ದಿನ ನಮ್ಮ ಕಾರ್ಯಕ್ರಮದ ಶೀರ್ಷಿಕೆ ನಾನಿನ್ನ ಮರೆಯಲಾರೆ. ಅಂದ್ರೆ ಅಣ್ಣವ್ರನ್ನ ನಾವು ಮರೆಯಲ್ಲ, ನಮ್ಮನ್ನ ಅಣ್ಣವ್ರು ಮರೆಯಲ್ಲ. ಹೀಗಾಗಿ ನಾನಿನ್ನ ಮರೆಯಲಾರೆ ಅಂತ ಶೀರ್ಷಿಕೆ ಹೇಳಿ ಡಾಕ್ಟರ್ ರಾಜ್ಕುಮಾರ್ ಅವರ ಅಮರ ಮಧುರ ಗೀತೆಗಳ ಒಂದು ಮಧುರ ಸಂಜೆನ ನಾನು ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಇವು ಕಣ್ಣಿಗೂ ಕಿವಿಗೂ ಮುದ ನೀಡುವ ಒಂದು ವಿಭಿನ್ನ ಕಾರ್ಯಕ್ರಮ ಆಗುತ್ತೆ. ನಿಮ್ಮ ಮನಸ್ಸು ಸೂರೆಗೊಳ್ಳುತ್ತೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಕಾರ್ಯಕ್ರಮ ಶುರು ಮಾಡೋಣವಾ? ಈ ದಿನ ಅಣ್ಣವರ ಹಾಡುಗಳ ಒಂದು ಲೋಕದಲ್ಲಿ ನಾವೆಲ್ಲ ಹೋಗಿ ಬರೋಣ, ಮಿಂದು ಬರೋಣ, ಆನಂದ ಪಡೋಣ. ನಿಮಗೆ ಯಾವಾಗ ಖುಷಿ ಆಗುತ್ತೆ ಅವಾಗ ಚಪ್ಪಾಳೆ ಹೊಡಿಬಹುದು, ಏನು ಅಬ್ಜೆಕ್ಷನ್ ಇಲ್ಲ. ನೀವು ಎಷ್ಟು ಚಪ್ಪಾಳೆ ಕಮ್ಮಿ ಹೊಡೆದ್ರೆ ನಮ್ಮವ್ರ ಹಾಡುಗಾರರು ಅಷ್ಟು ಕಡಿಮೆ ಉತ್ಸಾಹದಲ್ಲಿ ಇರ್ತಾರೆ. ಹಾಗಾಗಿ ನೀವು ಚಪ್ಪಾಳೆ ಕೊಟ್ಟಷ್ಟು ಹಾಡುಗಳನ್ನ ಹುಮ್ಮಸ್ನಿಂದ ಹಾಡ್ತಾರೆ. ಆಗ್ಬೋದಾ? ಈಗಾಗಲೇ ಪ್ರಾರ್ಥನೆ ಮಾಡಿ ಆಗಿದೆ.
ನೋಡು ಬೀಳಿಸಿ ನೋಡು ಉರುಳಿ ಹೋಗದು ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗದು ಏನೇ ಬರಲಿ ಯಾರಿಗೂ ಸೋತು ತಲೆಯಬಾರದು ಎಂದಿಗೂ ನಾನು ಹೀಗೆ ಇರುವೆ ಎಂದು ನಗುವುದು ಹೀಗೆ ನಗುತ್ತಲಿರುವುದು ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗದು ಕಿರಿಯರ ಬರಲಿ ಭೇದ ತೋರದು ಕಷ್ಟವೋ ಸುಖವೋ ಅಳುತ್ತದೆ ಆಡಿ ತೂಗುತ್ತಿರುವುದು ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗದು ಹಿಂಡಿ ನೊಂದರು ಕಪ್ಪು ಸಿಹಿಯ ಕೊಡುವುದು ತೇಯುತ್ತಲಿದ್ದರು ಗಂಧದ ಪರಿಮಳ ತುಂಬಿ ಬರುವುದು ತಾನೇ ಉರಿದರು ದೀಪವು ಮನೆಗೆ ಬೆಳಕ ತರುವುದು ದೀಪ ಬೆಳಕ ತರುವುದು ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗದು ಆಡಿಸುವಾತನ ಕೈ ಚಳಕದಲ್ಲಿ ಎಲ್ಲ ಅಡಗಿದೆ ಆತನ ಕರುಣೆಯ ಜೀವವ ತುಂಬಿ ಕುಣಿಸಿ ನಗಿಸಿದೆ ಆ ಕೈ ಸೋತರೆ ಬೊಂಬೆಯ ಕಥೆಯು ಕೊನೆಯಾಗುವುದೇ ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗದು ಏನೇ ಬರಲಿ ಯಾರಿಗೂ ಸೋತು ತಲೆಯಬಾರದು ಎಂದಿಗೂ ನಾನು ಹೀಗೆ ಇರುವೆ ಎಂದು ನಗುವುದು ಹೀಗೆ ನಗುತ್ತಲಿರುವುದು ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗದು ಹಾಡೊಂದ ಹಾಡುವೆ ನೀ ಕೇಳು ಮಗುವೆ ಹಾಡೊಂದ ಹಾಡುವೆ ನೀ ಕೇಳು ಮಗುವೆ ಬರಿದಾದ ಮನೆ ಬೆಳಗ್ಗೆ ನೀನೆಂದು ಬರುವೆ ಹಾಡೊಂದ ಹಾಡುವೆ ನೀ ಕೇಳು ಮಗುವೆ ಶ್ರೀಮಂತದಾನಂದನ ನೀಡಲಿಲ್ಲ ನಿನಗಾಗಿ ಮಹಿಳೆಯರು ಹಾಡಲಿಲ್ಲ ಶ್ರೀಮಂತದಾನಂದನ ನೀಡಲಿಲ್ಲ ನಿನಗಾಗಿ ಮಹಿಳೆಯರು ಹಾಡಲಿಲ್ಲ ಸಿರಿವಂತರ ಭೋಗ ನಿನಗಿಲ್ಲಿ ಇಲ್ಲ ಸಿರಿಯಾಗಿ ನಿಧಿಯಾಗಿ ನೀ ಬರುವೆಯಲ್ಲ ಹಾಡೊಂದ ಹಾಡುವೆ ನೀ ಕೇಳು ಮಗುವೆ ಇನ್ನೊಂದು ನುಡಿ ಮುತ್ತು ಸರಿಜೇರಿನಂತೆ ಆ ಸುಖದಿ ನಾ ಮರೆವೆ ಈ ಬಾಳ ಚಿಂತೆ ನಿನ್ನೊಂದು ನುಡಿ ಮುತ್ತು ಸರಿಜೇರಿನಂತೆ ಆ ಸುಖದಿ ನಾ ಮರೆವೆ ಈ ಬಾಳ ಚಿಂತೆ ಅದ ಕೇಳೋ ಸೌಭಾಗ್ಯ ಈ ತಾಯಿಗಿಲ್ಲ ಅದ ಕೇಳೋ ಸೌಭಾಗ್ಯ ಈ ತಾಯಿಗಿಲ್ಲ ಇವಳಾಸೆ ಆಕಾಂಕ್ಷೆ ನೀನಾದೆಯಲ್ಲ ಹಾಡೊಂದ ಹಾಡು
ಮಗುವೇ ಹಳ್ಳಿಯಾದರೇನು ಶಿವ, ದಿಲ್ಲಿಯಾದರೇನು ಶಿವ, ಜನರೆಲ್ಲ ಒಂದೇ ಶಿವ. ಎಲ್ಲ ನಿನ್ನಂತೆ ಶಿವ, ಜಗವೆಲ್ಲ ನಿನ್ನದೇ ಶಿವ. ಹಳ್ಳಿಯಾದರೇನು ಶಿವ, ದಿಲ್ಲಿಯಾದರೇನು ಶಿವ, ಜಗವೆಲ್ಲ ಒಂದೇ ಶಿವ. ಎಲ್ಲ ನಿನ್ನಂತೆ ಶಿವ, ಜಗವೆಲ್ಲ ನಿನ್ನದೇ ಶಿವ. ಬದಲಿಟ್ಟೆ ಎಲ್ಲರಿಗೆಂದೇ ಕೊಟ್ಟೆ, ಎಲ್ಲ ಸಂಪತ್ತಲಿಟ್ಟೆ ಎಲ್ಲರಿಗೆಂದೇ ಕೊಟ್ಟೆ. ಹಂಚಿಕೊಂಡು ಬಾಳಲರಿಯದ ದುರಾಸೆ ಜನ ವಂಚನೆಯ ಮಾಡುತ್ತಿರುವರು. ಬಡವರನ್ನು ತುಳಿದು ಅಹಂಕಾರದಲ್ಲಿ ಮೆರೆದು ಅನ್ಯಾಯ ಮಾಡುತ್ತಿರುವರು. ಹಳ್ಳಿಯಾದರೇನು ಶಿವ, ದಿಲ್ಲಿಯಾದರೇನು ಶಿವ, ಜನರೆಲ್ಲ ಒಂದೇ ಶಿವ. ಎಲ್ಲ ನಿನ್ನಂತೆ ಶಿವ, ಜಗವೆಲ್ಲ ನಿನ್ನದೇ ಶಿವ. ಇದ್ದರೇನು ಗುಡಿಸಲಲ್ಲಿದ್ದರೇನು, ಮಹಡಿಯಲ್ಲಿದ್ದರೇನು, ಗುಡಿಸಲಲ್ಲಿದ್ದರೇನು, ಹಸಿರಿಗೆ ಅನ್ನ ತಿನ್ನದೆ ಚಿನ್ನವನ್ನು ತಿನ್ನಲು ಸಾಧ್ಯವೇನು? ಸ್ವಾರ್ಥದಿಂದ ಕೂಡಿ ಏನೇನು ಆಟವಾಡಿ ಬರಿಗೈ ಕೊನೆಗೆ ನಡೆವರು. ಹಳ್ಳಿಯಾದರೇನು ಶಿವ, ದಿಲ್ಲಿಯಾದರೇನು ಶಿವ, ಜಗವೆಲ್ಲ ಒಂದೇ
ಬಂದೆ ಇದು ಹಾಲು ಅವೆರಡು ಎಲ್ಲ ಓನ್ ಆಗಿದೆ ಎಲ್ಲ ಇವತ್ತು ಅಣ್ಣ ಅವರ ಜನ್ಮ ದಿನೋತ್ಸವದ ಸಂದರ್ಭದಲ್ಲಿ ಇದೊಂದು ಕಾರ್ಯಕ್ರಮ ನಿಜವಾಗ್ಲೂ ತುಂಬ ಅದ್ದೂರಿಯಾಗಿ ನಡೀತು ಅಂತ ನನಗಂತೂ ಅನಿಸಿದೆ, ನಿಮಗೂ ಅನಿಸಿರಬಹುದು. ಈ ಕಾರ್ಯಕ್ರಮವನ್ನು ಅತಿ ಸುಂದರವಾಗಿ ನಡೆಸಿಕೊಟ್ಟ ನಮ್ಮ ಕಲಾಭೂಮಿ ತಂಡದವರ ಎಲ್ಲ ಸದಸ್ಯರಿಗೂ ನಮ್ಮ ಹಿರಿಯ ನಾಗರಿಕರ ಸಂಘದ ವತಿಯಿಂದ ಮತ್ತು ನನ್ನ ವೈಯಕ್ತಿಕವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ನಮ್ಮ ಸತೀಶ್ ಅವರು ಮತ್ತು ನಮ್ಮ ನಾಗರಾಜು ಮತ್ತು ಇವರು ನಮ್ಮ ಅಣ್ಣವ್ರು ಬೇರೆ ಬಂದಿದ್ದಾರೆ, ಅವರಿಗೂ ಅಷ್ಟೇ ವಿಶೇಷವಾದ ಧನ್ಯವಾದಗಳು. ಸ್ವಾಮಿನಾಥನ್ ಅವರಿಗೆ ವಿಶೇಷವಾದ ಧನ್ಯವಾದಗಳು. ಮತ್ತು ಇಂಥ ಕಾರ್ಯಕ್ರಮ ನೀವು ಇಷ್ಟೋ ತನಕ ಕೂತ್ಕೊಂಡು ಎಲ್ಲರೂ ಆಸ್ವಾದಿಸಿದ್ದೀರಿ, ಯಶಸ್ಸುಗೊಳಿಸಿದ್ದೀರಿ ಅಂತ ಹೇಳಬೇಕು. ಯಾಕೆಂತ ಹೇಳಿದ್ರೆ ಇಷ್ಟೊಂದು ಜನ ಇರೋದ್ರಿಂದ ಇವರು ಹಾಡೋರ್ಗೂ ಒಂದು ಸ್ಫೂರ್ತಿ ಬರುತ್ತೆ. ಸೊ ನಿಮಗೂ ಕೂಡ ಎಲ್ಲರಿಗೂ ನಮ್ಮ ಹಿರಿಯ ನಾಗರಿಕರ ಸಂಘದ ವತಿಯಿಂದ ಧನ್ಯವಾದಗಳು. ಮತ್ತು ಇದೇ ಥರ ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೂ ನೀವು ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ಕೊಂಡು ನಾನು ನನ್ನ ವಂದನಾರ್ಪಣೆಯನ್ನು ಮುಗಿಸ್ತಾ ಇದ್ದೀನಿ.